ಜನ್ಮ ಕೊಟ್ಟ ಅಪ್ಪ ಅಮ್ಮನ್ನೇ ಬಿಡಲ್ಲ. ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ಕೆಲವ್ರ ಮೇಲೆ ಇಬ್ಬರೂ ಸರಿ ಇಲ್ಲ. ಈಗ ಈ ಸರಿ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆಯೇನಮ್ಮ? ಇಲ್ಲ ಗುರುಜಿ. ಹಾಗಿದ್ದ ಮೇಲೆ ನಾವು ಜ್ಯೋತಿಷ್ಯ ಅಂತಕ್ಕಂಥ ಶಾಸ್ತ್ರ ಕೇಳೋ ವಿಚಾರದಲ್ಲಿ ದೇವಸ್ಥಾನ ಕಟ್ಟೋದ್ರಲ್ಲೂ ಫೇಲ್, ಮನೆ ಕಟ್ಟೋದ್ರಲ್ಲಿ ಫೇಲ್, ರಾಜಕೀಯದ ಮಟ್ಟದಲ್ಲಿ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಕರೆಸಿರ್ತಾರೆ. ಆ ಗಜ ಪುಣ್ಯಾತ್ಮರಿಗೆ ನಿಜಕ್ಕೂ ಒಂದು ದೊಡ್ಡ ನಮಸ್ಕಾರ ಹಾಕಬೇಕು. ಅದೆಷ್ಟು ಮಟ್ಟಕ್ಕೆ ಸತ್ಯವಾಗಿ ಕಟ್ಸೋದು. ಎಲ್ಲಿ ರಗಳೆ ಪೊಲೀಸ್. ಯಾವ ಪುರುಷಾರ್ಥಕ್ಕೆ ಇದನ್ನೆಲ್ಲ ನಂಬಬೇಕು? ಯಾವ ಪುರುಷಾರ್ಥಕ್ಕೆ ಇದು ನಂಬಬೇಕು? ಹೇಳಿದ್ದನ್ನೆಲ್ಲ ಯಾಕೆ ಒಪ್ಕೋಬೇಕು? ನೀವುಗಳು ತಿಳ್ಕೊಬೇಕಷ್ಟೆ, ನಾನೇನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಯಾವುದೇ ಆ್ಯಂಗಲಲ್ಲಿ ನೀವು ಏನೇ ಕೇಳೋಕ್ಕೋಗಲಿ, ಸೈನ್ಸಲ್ಲಿ ಹೋಗ್ತೀರಾ ಅಲ್ಲೂ ಸುಳ್ಳು, ಶಾಸ್ತ್ರ ಕೇಳ್ತೀರಾ ಅಲ್ಲೂ ಸುಳ್ಳು, ದೇವಸ್ಥಾನ ವಿಚಾರಕ್ಕೆ ಹೋಗ್ತೀರಾ ಅಲ್ಲೂ ಸುಳ್ಳು. ಹಾಗಿದ್ಮೇಲೆ ಸತ್ಯ ಯಾವುದು? ಅದನ್ನು ಇವತ್ತು ನಿಮ್ಮ ಮುಂದೆ ಇವತ್ತಿಡ್ತಾ ಇದ್ದೀನಿ ಅಂತಲ್ಲ, ದಿನ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಕರೆ ಮಾಡಿದವರು ಯಾರು ಅಕಸ್ಮಾತ್ ನಿಮ್ಗೆ ಸಿಕ್ಕೋದೇ ಆದರೆ, ಕೃತಿಕಾ ನಕ್ಷತ್ರದವರು ಯಾರಾದರೂ ಹೆಣ್ಣಾಗಲಿ ಗಂಡಾಗಲಿ ಇದ್ದರೆ ಕರೆ ಮಾಡ್ಬೋದು. ಈ ಕೃತಿಕಾ ನಕ್ಷತ್ರಕ್ಕೂ ಈ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರಕೃತಿ ಅನ್ನೋದೇನಿದೆ, ಆ ಹೊಂದಾಣಿಕೆ ಅಂತಕ್ಕಂಥದ್ದನ್ನು ಹೊಂದಾಣಿಕೆ ಆಗಿಲ್ಲ ಅಂತಕ್ಕಂಥದ್ದೇ ಕೃತಿಕಾ ನಕ್ಷತ್ರ. ಯಾವುದಕ್ಕೆ? ಪ್ರಕೃತಿಗೂ ಮಗುವಿಗೂ ಹೊಂದಾಣಿಕೆ ಆಗದೇ ಇರತಕ್ಕಂತಹ ನಕ್ಷತ್ರವೇ ಕೃತಿಕಾ ನಕ್ಷತ್ರ. ಇದಕ್ಕೆ ಶಿವನ 3ನೆಯ ಕಣ್ಣು. ಇದನ್ನು ಏನು ಅರ್ಕೋಬೇಕು ಅಂದರೆ, ನಮ್ಮ ಹಿಂಭಾಗದ ತಲೆ ಅಂತ ಇದೆ ಅಲ್ಲಮ್ಮ, ಅಲ್ಲಿ ಕಣ್ಣಿರಬೇಕು ಅಂತ ಹೇಳುತ್ತೆ. ಇದಕ್ಕೆ ಜ್ಞಾನದ ಕಣ್ಣಿರೋದು ಹಿಂಭಾಗದ ತಲೆಯಲ್ಲಿ, ಮೆಮೊರಿ ಬಾಕ್ಸ್ ಇರೋದು ನಮ್ಮ ಹಿಂಭಾಗ. ಅದಕ್ಕೆ ಹೆಂಗಸರು ಜುಟ್ಟು ಹಾಕ್ಕೊಳ್ಳೋದು, ಮತ್ತು ಪುರೋಹಿತರುಗಳು ವಿದ್ವತ್ತಾಗಿರ್ತಕ್ಕಂಥವ್ರು ಜುಟ್ಟು ಯಾಕೆ ಹಾಕತ್ತಾರೆ ಅಂದರೆ, ವಿದ್ವತ್ತಿಗೆ ಅದು ಪ್ರೆಸ್ ಮಾಡ್ತಾ ಇರುತ್ತೆ. ಹೆಂಗಸರು ಈ ರೀತಿಯಾಗಿ ಸಿಂಬಿ ಹಾಕ್ಕೊಂಡು ಇದೆಲ್ಲ ಮಾಡ್ತಕ್ಕಂಥದ್ದು ಇದು ಸಂಪ್ರದಾಯದಲ್ಲಿ ಸಂಸ್ಕಾರದಲ್ಲಿದೆ ಅಲ್ಲ. ಅದಿಲ್ಲ ಈಗ, ಪರವಾಗಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಗಂಟೇನಕ್ಕೆ ಹಾಕೋಬೇಕಲ್ಲಿ ಅಂತಕ್ಕಂಥದ್ದು ತನ್ನ ಮೆಮೊರಿಯಲ್ಲಿ ನಾನು ಹಿಂದೆ ಏನಾಗಿದ್ನೋ, ನಾನು ಏನು ಮಾಡಬೇಕಿತ್ತೋ ಇದೆಲ್ಲವೂ ಕೂಡ ಗಮನಕ್ಕೆ ಬರ್ತಕ್ಕಂತಹ ಇತಿಹಾಸ ಇದೆ. ಹಿಂದೆ ಜುಟ್ಟು ಹಾಕ್ಕೊಳ್ತಕ್ಕಂತಹ ಗಂಟು ಹಾಕ್ತಕ್ಕಂಥ ಸತ್ಯ ಇದೆ. ಈಗ ಗಂಟಿಲ್ಲ, ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ಈಗ ತರೋಕ್ಕಾಗತ್ತೆ ನಮ್ಮ, ಹೇಳೋಕ್ಕಾಗತ್ತಾ? ಮಾಡ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಫ್ರೀಯೇ ಇರೋದು ನಾವು. ಅದೇ ಫ್ರೀ ಆಗಿದ್ದೀವಿ ಅಂದರೆ ಅಷ್ಟೇ ಓಡೋದು, ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಹಾಗೆ ನಮ್ಮ ನಿರೀಕ್ಷೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅದಕ್ಕೆ ಸಿದ್ಧತೆನೇ ಆಗಿಲ್ಲ, ನಿರೀಕ್ಷೆ ಮಾತ್ರ 1000. ಅವತ್ತಾನೆ ಮಾಡ್ತಾ ಇರೋದು ಅಲ್ವಾ? ಹಾಗಾಗಿ ಈಗ ಅದನ್ನು ನಾವು ಯಾವ ತಪ್ಪು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೀವು ಹೇಗೆ ಹೇಳ್ತೀರಾ ಗುರುಗಳೇ ಅಂತ ಪ್ರಶ್ನೆ ಆಗತ್ತೆ. ಯಾರು ಹೇಳದೆ ಹೇಳ್ತಿರೋದೆಲ್ಲ, ಎಲ್ಲ ಹೇಳ್ತಿರೋದೆಲ್ಲ ಸರಿ ಇಲ್ಲ, ಓಕೆ, ನಿಮ್ಮದೇನು ಹೇಳಿಯಪ್ಪ ಅಂತ ಪ್ರಶ್ನೆ ಹಾಕ್ತಾರೋ ಬಿಡ್ತಾರೋ ನಾವೇ ಹಾಕ್ಬಿಡೋಣ. ಸಾಧ್ಯ ತಾನೇ ಇದು? ಹಾಂ, ಸರಿ ಇಲ್ಲ ಅಂದರೆ ಸರಿಯಾಗಿರೋದು ಹೇಳಿ, ಬರೀ ಸರಿ ಇಲ್ಲ ಅಂದರೆ ಕಷ್ಟ ಆಗ್ತದೆ ಅಲ್ವಾ? ಹಾಗಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಸದ್ಯ ಪ್ರೆಸೆಂಟ್ಗೆ ಇವತ್ತಿನ ಒಂದು ಲೆಕ್ಕಾಚಾರ ತಗೊಂಡ್ರೆ, ಸುರಿತಾ ಇರೋ ಮಳೆ ಇದು ಯಾವ ಕಾಲ ನಮ್ಗೆ ಗೊತ್ತೇ ಆಗಿಲ್ಲ. ಚಳಿಗಾಲನ ಮಳೆಗಾಲನ ಏನಮ್ಮ? ಎರಡು ಮಿಶ್ರಿತವಾಗಿದೆ, ಮಿಕ್ಸ್ ಆಗಿದೆ. ಹೌದಾ? ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಜ್ಯೋತಿಷ್ಯ ಹೇಳೋಕ್ಕಾಗತ್ತಾ ಅಂತ ನಾನು ಕೇಳ್ತೀನಿ. ಈ ಎರಡು ಯಾಕೆ ಮಿಕ್ಸ್ ಆಯಿತು? ಮಳೆಗಾಲ ಮಳೆಗಾಲವಾಗೇ ಇರಬೇಕು, ಚಳಿಗಾಲವಾಗೇ ಇರಬೇಕು. ಇದು ಮಿಕ್ಸ್ ಆಗಿದ್ದಕ್ಕೆ ಜ್ಯೋತಿಷಿಗಳ ಹತ್ರ ಏನಾರ ಇದೆಯಾ ಅಂತ ಶಾಸ್ತ್ರ ಹೇಳೋ ಘನಪಂಡಿತರುಗಳಿಗೆ ನನ್ನ ಪ್ರಶ್ನೆ. ನನಗೆ ಅದು ಗೊತ್ತು, ಇದು ಗೊತ್ತು, ವಂಶ ಪಾರಂಪರೆ ಗೊತ್ತು ಅಂತ ಹೇಳ್ಕೊಂಡು ನಮ್ಮ ದೇಶ ಹಾಳಾಗಿದೆ. ಈ ಸತ್ಯವನ್ನು ಇವತ್ತು ಹೇಳಬೇಕಾದ್ರೆ ಎಲ್ಲರಿಗೂ ಕಣ್ಣುರಿ ಬರ್ಬೋದು. ಯಾಕೆ ಅಂದರೆ ಅರ್ಧಂಬರ್ಧ ಕಲ್ತ್ಕೊಂಡು ಏನೋ ಮಾಡಿದ್ದೀನಿ ಅಂತ ಹೇಳೋರಿಗೆ ಬೇಜಾರಾಗಬಹುದು. ಅರ್ಧಂಬರ್ಧ ಕಲ್ತಿರೋರಿಗೆ, ಪೂರ್ಣ ಜ್ಞಾನ ಇರೋರಿಗೆ ಅರ್ಥ ಆಗುತ್ತೆ ಎಲ್ಲಿ ತಪ್ಪಾಗ್ತಾ ಇದೆ ಅಂತ. ನಾನು ಕಲ್ತಿದ್ದೇ ಸರಿ, ನಾನು ಹೇಳ್ತಿರೋದೇ ಸರಿ ಅಂತಕ್ಕಂಥವ್ರು ನಾವೇನು ಹೇಳೋಕ್ಕಾಗಲ್ಲ. ಹಾಗಂತ ನಾನು ಪೂರ್ಣಜ್ಞಾನಿ ಅಂತ ನಾನು ಹೇಳ್ಕೊತಾ ಇಲ್ಲ. ಸ್ವಲ್ಪ ಮಟ್ಟಕ್ಕೆ ನಮ್ಮ ಬದುಕಿಗಾರು ಒಂದಷ್ಟು ಬೇಕಲ್ಲಮ್ಮ, ಅಲ್ವಾ? ನಮ್ಮ ಬದುಕೋದಕ್ಕೆ ಒಂದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಹೊರತು ಯಾರಿಗೂ ಗೊತ್ತಿಲ್ಲದೆ ನಾನೇ ಮಹಾಪುರುಷ ಆಗಿದ್ದೀನಿ, ದೇವ್ರು ನನಗೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನೀವು ಹಂಗೆ ಅಂದ್ಕೊಳ್ಳೂಬೇಡಿ. ವಿಚಾರ ಏನೆಂಬುದು ಅಷ್ಟೋ ಇಷ್ಟ ಒಂಚೂರು ಕಣ್ಣು ತೆರೆಸೋಣ ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ.